ನಂಬಿಕೆ ಇಲ್ಲ ಅಂದ್ರೆ ಬಿಟ್ಟಾಕಿ. ನಿಮ್ಮನ್ನ ನಂಬಿಸಿ ನಂಗೇನು ಆಗ್ಬೇಕಾಗಿಲ್ಲ. ನಿಂತ್ಕೋ. ನಾನು ಮಾತಾಡ್ತಾನೆ ಇದ್ದೀನಿ, ನನಗೆ ಎದುರುತ್ತರ ಕೊಟ್ಬಿಟ್ಟು ಹೋಗ್ತಾನೆ ಇದೀಯಾ? ಎಷ್ಟೋ ಕೊಬ್ಬು ನೀವು. ಅದ್ಗೆ ಎಲ್ಲೋಗಿದ್ರಿ? ಒಬ್ರೇ ಆಚೆಯಿಂದ ಬರ್ತಿದ್ದೀರಾ? ಅವಳೇಲ್ ಒಬ್ಳೆ ಹೋಗಿರ್ತಾಳೆ. ತ್ರಿಶೂಲ್ ಕರ್ಕೊಂಡ್ ಹೋದ ಅಂತ ಕೆಲಸದವ್ರು ಹೇಳಿದ್ರು. ಹಾಗಾದ್ರೆ ಅವನೆಲ್ಲಿ? ಮತ್ತೆ ಇಬ್ರು ಒಟ್ಟಿಗೆ ಬಂದ್ರೆ ಜೊತೆಗೆ ಸುತ್ತಾಡಕ್ ಹೋಗಿದ್ದಾರೆ ಅನ್ಕೋತೀವಿ ಅಂತ ಸಿಂಗಲ್ ಆಗಿ ಬರೋ ಪ್ಲಾನ್ ಮಾಡಿರ್ಬೇಕು. ಅಜ್ಜಿ, ಅಣ್ಣನ್ ಹೇಗಾದ್ರೂ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಏನ್ ಮಾಡೋದು? ಬೇಬಿ, ಅವನ ಹೆಂಡತಿ ಹತ್ರ ಫೋನ್ ಮಾಡಿಸಿ ಇವಾಗ್ಲೇ ಬಾ ಅಂತ ಕರ್ಸೋದಾಯ್ತು. ಎಲ್ಲರೂ ಮುಂದೆ ಸಿಕ್ಕಾಕೋತಾನೆ. ಕರೆಕ್ಟ್. ಸೂಪರ್ ಐಡಿಯಾ. ಶಿವಾನಿ, ಇಮಿಡಿಯೇಟ್ ಆಗಿ ತ್ರಿಶೂಲ್ ಕಾಲ್ ಮಾಡಿ ಬರಕ್ ಹೇಳು. ಫೋನ್ ಮಾಡಿ ಅದ್ಗೆ. ಅದು ರೀನಾ, ಫೋನ್ ಮಾಡಿ ಅದ್ಗೆ. ತ್ರಿಶೂಲ್ನ ತ್ರಿವಿಕ್ರಮ್ ಬಂಧಿಸಿಟ್ಟಿದ್ದಾನೆ. ಇದನ್ನ ಹೇಗೆ ಹೇಳಿ ಇವ್ರಿಗೆ? ಹೇಳಿದ್ರೆ ಮನೇಲಿ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಗೋವಿಂದ, ಗಂಡನಿಗೆ ಫೋನ್ ಮಾಡಿದ್ರೆ ಎಲ್ರು ರೇಗಿಸ್ತಾರೆ ಅಂತ ಅವಳು ಸುಮ್ಮನೆ ಇದ್ದಾಳೆ ಅಲ್ವೇನಮ್ಮ? ಏನು ತುಂಬಾ ಸಂತೋಷವಾಗಿದ್ದೀರಾ? ಶಿವಾನಿನ ರೇಗಿಸ್ತಿರೋ ಹಾಗಿದೆ. ದಿಗ್ವಿಜಯ, ನೋಡ ನಿನ್ ಸೊಸೆನ. ತ್ರಿಶೂಲನ ಬಿಟ್ಕೊಡೋದೇ ಇಲ್ಲ ಅವಳು. ಶಿವಾನಿ, ತ್ರಿಶೂಲ್ ಎಲ್ಲಿ? ಶಿವಾನಿ, ಯಾಕೇನು ಮಾತಾಡ್ತಾ ಇಲ್ಲ? ತ್ರಿಶೂಲ್ ಎಲ್ಲಿ? ನಂದೇಶ್ ಅಂಕಲ್, ಅದ್ಗೆ ಬೈಬಿಡ್ಸಕ್ ನೀವೇ ಸರಿ. ನಾವ್ ಆಗ್ಲಿಂದ ಕೇಳ್ತಿದೀವಿ, ಏನು ಆನ್ಸರೇ ಮಾಡ್ತಾ ಇಲ್ಲ. ಅದ್ಗೆ ಈಗ್ಲಾದ್ರೂ ಹೇಳ್ತಿರೋ ಇಲ್ವೋ? ಅದು ಅವನು ಹೊರಗಡೆ ಹೋಗಿದ್ದಾನೆ. ಆಹಾ, ಹಾಗಂತ ಹೇಳು ಅಂತ ನಿನ್ ಗಂಡ ಹೇಳಿ ಕಳಿಸಿದ್ನಾ? ನೋಡಿ ಬಾಬಾಜಿ, ತ್ರಿಶೂಲು ನಾವೆಲ್ಲ ಮನೇಲಿ ಇದೀವಿ ಅಂತ ಕನ್ಸಿಡರೇ ಮಾಡ್ತಾ ಇಲ್ಲ. ಶಿವಾನಿ, ಬಿಸ್ಲಲ್ಲಿ ಹೊರಗಡೆಯಿಂದ ಬಂದಿದೀಯಾ? ಹೋಗಮ್ಮ, ವಿಶ್ರಾಂತಿ ತಗೋ, ಹೋಗು. ಶಿವಾನಿ, ಒಂದ್ ನಿಮಿಷ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಡಿ. ಏನಾಯ್ತು ಶಿವಾನಿ? ಯಾಕೆ ಹಿಂಗಿದ್ಯಾ? ನಾನು ಆರಾಮಾಗಿದ್ದೀನಿ ಅಂಕಲ್. ನಿನ್ನ ಮುಖ, ನಿನ್ನ ಧ್ವನಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಏನಾಯ್ತು ಅಂತ ಹೇಳು. ಅಂಕಲ್, ಅದು ತ್ರಿವಿಕ್ರಮ್ ಏನಾದ್ರು ಮಾಡಿದ್ನ? ಮತ್ತೆ ನಿನ್ನ ಕಾಡಕ್ ಶುರು ಮಾಡಿದಾನ? ನಿನಗೇನಾದ್ರು ಮಾಡಿದ್ರೆ ನಾನು ಬೇರೆ ನಿರ್ಧಾರನೇ ತಗೋತೇನೆ. ಹೇಳು. ಅಂಕಲ್, ಅದು ತ್ರಿಶೂಲಲ್ಲಿ ಅವನಿಗೂ ವಿಷಯ ಗೊತ್ತಾಗಿದ್ಯಾ? ನೀನ್ ಅದಕ್ಕೆ ಬೇಜಾರಾಗಿದ್ಯಾ? ಅಂಕಲ್, ಅದು ತ್ರಿಶೂಲ್ ಇವ್ರಿಗೆ ಹೇಳೋದು, ನಾನ್ ಮನೇಲಿ ವಿಷಯ ಹೇಳಿರೋದು ಗೊತ್ತಾಗಿ ತ್ರಿವಿಕ್ರಮ್ ತ್ರಿಶೂಲ್ಗೆ ಏನಾದ್ರು ಮಾಡಿದ್ರೆ? ಏನಾಯ್ತು ಶಿವಾನಿ? ಯಾಕೆ ಮಾತಾಡಕ್ ಹಿಂಸೆ ಬೀಳ್ತಾ ಇದೆಯಾ? ಏನಾದ್ರೂ ತೊಂದರೆ ಇದ್ರೆ ಹೇಳ್ಕೊ. ಏನೂ ಇಲ್ಲ ಅಂಕಲ್, ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳಿದ್ನಲ್ಲ. ತ್ರಿಶೂಲ್ ಹೊರಗಡೆ ಹೋಗಿದ್ದಾನೆ, ಆದಷ್ಟು ಬೇಗ ಬಂದ್ಬಿಡ್ತಾನೆ. ಶಿವಾನಿ ಯಾಕೆ ಆಡ್ತಿದ್ದಾಳೆ? ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೆ. ಅಜ್ಜಿ ಹೇಳಿದ್ದು ಒಂದು ಕ್ಲಾರಿಟಿ ಸಿಗ್ಲಿಲ್ವಲ್ಲ. ತ್ರಿಶೂಲು 2 ದಿನದಲ್ಲಿ ತಪ್ಪಿಸ್ಕೊಂಡ್ ಬರ್ತಾನೆ ಅಂತಿದ್ವು. ಆ ತ್ರಿಶೂಲ್ಗೆ ಅಷ್ಟೊಂದು ಶಕ್ತಿ ಇದೆಯಾ? ಇಲ್ಲ, ಅವನು ಬರಬಾರ್ದು, ಅಲ್ಲೇ ಸಾಯ್ಬೇಕು. ಅವನ್ ಸಾಯಿಸೋದಕ್ಕೆ ಏನೋ ನಾಗಮಣಿ ಬೇಕು ಅಂತ ಇತ್ತು. ಈ ನಾಗಮಣಿ ಅಂದ್ರೇನು? ಇದು ಎಲ್ಲಿ ಸಿಗುತ್ತೆ? ಅದ್ರ ಬಗ್ಗೆ ಯಾರು ಗೊತ್ತಿದೆ? ಒಂದು ಗೊತ್ತಾಗ್ತಿಲ್ವಲ್ಲ. ಬುದ್ಧಿ ಬುದ್ಧಿ, ಅಮೋರ ಅಮೋರ. ಏ ಸಿದ್ದಪ್ಪ, ಏನು ಅಜ್ಮಾರು ಮನೆ ತಕ ಬಂದ್ಬಿಡಿಜಾ? ಜಂತು ತಗೊಂಬಂದ? ಇಲ್ಲ ನಂದೀಶ, ಬುದ್ಧಿಯವ್ರ ಹತ್ರ ಮಾತಾಡ್ಬೇಕಾಗಿತ್ತು, ಅರ್ಜೆಂಟ್ ಮಾತಾಡ್ಬೇಕಾಗಿತ್ತು. ಎಲ್ಲಿದ್ದಾರೆ ಅವರು? ಏಯ್ ಯಜಮಾನ್ರಿಗೆ ನಾನು ಹೇಳ್ತೀನಿ, ಏನ್ ವಿಷಯ ಅಂತ ಹೇಳು.
ಇಲ್ಲೇ ನಂದೀಶಪ್ಪ, ನಾನು ಅವ್ರ ಹತ್ರನೇ ಮಾತಾಡ್ಬೇಕು. ಅವ್ರ ಮಕ್ಳ ವಿಷಯ ಮಾತಾಡ್ಬೇಕಾಗಿದ್ದು ದೊಡ್ಡ ರಾತ ಅಂತ ಆಗೋಗಿದ್ದಲ್ಲಿ ನಾನು ನೋಡ್ಬೇಕು ಅವ್ರು ಎಲ್ಲಿದ್ದಾರೆ ಅರ್ಜೆಂಟು. ಏನ್ ಹೇಳ್ತಾ ಇದ್ದ ನೀನು? ಮಕ್ಳ ವಿಷಯನ? ಬಾಬಾ ಬುದ್ಧೇರ ಬುದ್ಧೇರ, ದೊಡ್ಡ ಅನಾಹುತ ಆಗೋಯ್ತು ಬುದ್ಧೇರ, ದೊಡ್ಡ ಅನಾಹುತ ಆಗೋಯ್ತು. ಏನಾಯ್ತು? ನೀನ್ ಯಾಕೋ ಒಳಗ್ ಕರ್ಕೊಂಬಂದೆ? ಯಜಮಾನ್ ಅವ್ರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನಿಮ್ ಜೊತೆ ಮಾತಾಡ್ಬೇಕು ಅಂತ. ಅದು ಅಲ್ಲದೆ ನಿಮ್ ಮಗನ್ ಬಗ್ಗೆ. ತ್ರಿಶೂಲ್ ಬಗ್ಗೆನ? ಏನಾಯ್ತು ಸಿದ್ದಪ್ಪ? ಎಸ್ಟೇಟಿನ ದೊಡ್ಡ ಗುಡ್ಡ ಹತ್ರ ನಿಮ್ಮಿಬ್ರು ಮಕ್ಕಳು ಜೋರಾಗಿ ಗುದ್ದಾಡ್ತಾ ಇದ್ದಾರೆ ಗುದ್ದಾರ. ಹೊಡೆದಾಡ್ತಿದ್ರ? ತಮಾಷೆ ಮಾಡಬೇಡ. ನಾನ್ ಯಾಕೆ ತಮಾಷೆ ಮಾಡ್ಲಿ ಬುದ್ಧಿ? ನಾನು ಬೆಳಿಗ್ಗೆ ಚೇನ್ ಕೇಳಕ್ಕೆ ಅಂತ ಹೋಗ್ತಾ ಇದ್ದೆ, ಏನೋ ಜೋರ ಸೌಂಡ್ ಕೇಳ್ತು. ಏನು ಅಂತ ಹೋಗಿ ನೋಡಿದ್ರೆ ನಿಮ್ಮಿಬ್ರು ಮಕ್ಕಳು ಕೈ ಮೇಲಿಸ್ಕೊಂಡು ಜೋರಾಗಿ ಹೊಡೆದಾಡ್ತಾ ಇದಾರೆ ಬುದ್ಧಿ. ತ್ರಿಶೂಲಪ್ಪನವರು ಮೂರ್ಛೆ ಹೋಗ್ಬಿಟ್ರು ಬುದ್ಧಿ. ಅವ್ರು ನೋಡಿ ಭಯದಲ್ಲಿ ಓಡ್ ಬಂದ್ಬಿಟ್ಟೆ ಬುದ್ಧಿ. ಅಯ್ಯೋ ಅಯ್ಯೋ, ಇವನ್ನೆಲ್ಲ ಹೇಳ್ಬಿಟ್ನ, ಇವಾಗ ಏನ್ ಮಾಡೋದು? ನಂದೀಶ, ನನಗೂ ಒಂದು ಗೊತ್ತಾಗ್ತಾ ಇಲ್ಲ, ಯಾಕೆ ಇವರಿಬ್ರು ಈ ತರ ಮಾಡ್ಕೋತಾರೆ? ತ್ರಿವಿಕ್ರಮಕ್ಕೆ ಫೋನ್ ಮಾಡಿ ಅವನು ಈಗಲೇ ಬರಕ್ ಹೇಳ. ಅವನು ಬರಕ್ಕಾಗಲ್ಲ, ಬರಲ್ಲ ಅಂತೆಲ್ಲ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಬಿಡ್ಬೇಡ, ಅವನು ಇಲ್ಲಿರ್ಬೇಕು. ಸರಿ. ಅಪ್ಪಂಗ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಹಲೋ ವಿಕ್ರಮ್, ಎಲ್ಲಿದ್ಯೋ? ಅಪ್ಪ, ನಾನು ಎಲ್ಲೋ ಇದ್ದೀನಿ. ಏನ್ ವಿಷಯ? ಸ್ವಲ್ಪ ಯಜಮಾನ್ರ ಮನೆಗೆ ಬಾ. ಅಪ್ಪ, ಲೇಟ್ ಆಗುತ್ತೆ, ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೆ. ಅದೇನೇ ಕೆಲಸ ಇರ್ಲಿ, ಸ್ವಲ್ಪ ಬಂದೋಗು. ಅದೇನ್ ವಿಷಯ ಅಂತ ಫೋನಲ್ಲೇ ಹೇಳಿ. ಲೇ, ನನ್ಗೆ ಹುಷಾರಿಲ್ಲ ಕಣ, ಸ್ವಲ್ಪ ಬಂದು ಹೋಗೋ. ಹುಷಾರಿಲ್ವಾ? ಏನಾಯ್ತಪ್ಪ? ಎಲ್ಲ ಫೋನಲ್ಲಿ ಹೇಳಕ್ಕಾಗತ್ತಾ? ಮನೆಗೆ ಬಾ. ಸರಿ ಅಪ್ಪ, ಬರ್ತೀನಿ. ಇಲ್ಲ, ಯಾವುದೇ ಕಾರಣಕ್ಕೂ ತ್ರಿವಿಕ್ರಮ್ ಮನೆಗೆ ವಾಪಸ್ ಬರಬಾರ್ದು. ಏನಾದ್ರೂ ಬಂದ್ರೆ ಮನೆಯವ್ರ ಮುಂದೆ ಉತ್ತರ ಕೊಡ್ಬೇಕಾಗುತ್ತೆ. ಅಂಕಲ್ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಕ್ಕಾಗ್ಲಿಲ್ಲ. ಬಂದ್ರೆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ಹಾಗೇನಾದ್ರೂ ನಾನು ಉತ್ತರ ಕೊಟ್ರೆ ತ್ರಿವಿಕ್ರಮ್ ನನ್ನ ಮೇಲಿನ ಕೋಪಕ್ಕೆ ತಿರುಗಿ ಏನ್ ಬೇಕಾದ್ರೂ ಮಾಡ್ಬೋದು. ನನ್ನ ರಹಸ್ಯನ ಫೈಲ್ ಮಾಡ್ಬೋದು. ನನ್ನ ಇಚ್ಛಾದಾರಿ ನಾಗಿಣಿ ಅನ್ನೋದು ಎಲ್ರಿಗೂ ಗೊತ್ತಾಗೋಗುತ್ತೆ. ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ನನ್ ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ತ್ರಿಶೂಲ್ನ ಕಾಪಾಡ್ಕೊಳ್ಳೋಕೆ ನನಗಿರೋ ದಾರಿಗಳೆಲ್ಲ ಇಲ್ಲದೆ ಇರೋ ಹಾಗಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತ್ರಿವಿಕ್ರಮ್ ತನ್ನ ಶಕ್ತಿಗಳನ್ನ ಬಳಸಿ ಮನೆಯವ್ರಿಗೆ ತೊಂದರೆ ಮಾಡ್ಬೋದು. ನಾನು ಅದನ್ನ ತಡೆಯೋಕ್ ಹೋದ್ರೆ ತ್ರಿಶೂಲ್ಗೆ ಇನ್ನೇನೋ ತೊಂದರೆ ಮಾಡ್ಬೋದು. ನಾನು ಏನ್ ಮಾಡ್ಲಿ? ನನ್ನ ಆದಿಶೇಷನ ನಾನು ಕಾಪಾಡ್ಕೋಬೇಕು, ಜೊತೆಗೆ ನಾನು ಕಾಪಾಡ್ಕೋಬೇಕು. ಎಂತ ಪರಿಸ್ಥಿತಿ ನಂದು! ಪರಮೇಶ್ವರ, ಮುಂದೇನ್ ಮಾಡ್ಬೇಕು ಅನ್ನೋ ದಿಕ್ಕೆ ತೋರಿಸ್ತಿರೋ ಹಾಗಾಗ್ಬಿಟ್ಟಿದೆಯಲ್ಲ. ಬೇಕಾದ್ರೂ ಮಾಡಿ ತ್ರಿವಿಕ್ರಮ್ ಈ ಮನೆ ಹೊಸ್ತು ತುಳಿದಿರೋ ಹಾಗೆ ಮಾಡಪ್ಪ. ಅಪ್ಪ, 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 ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರಲ್ಲ, ಏನಾಯ್ತಪ್ಪ? ನಿಮ್ಮ ಅಪ್ಪನ್ಗೇನು ಆಗಿಲ್ಲ. ನಿನ್ನ ಕರ್ಸ್ಕೊಂಡಿದ್ದು ನಾನು. ಸುಳ್ಳು ಹೇಳಿ ನಾನು ಕರ್ಸ್ಕೊಂಡ್ರ? ಅಂತ ಅರ್ಜೆಂಟ್ ಏನಿತ್ತು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ತ್ರಿಶೂಲ್ ಎಲ್ಲಿ? ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಿರುತ್ತೆ. ಸುಳ್ಳು ಹೇಳ್ಬೇಡ, ಅವನ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿರೋರು ಕೇಳಿ. ಶಿವಾನಿ ಇದ್ದಾಳಲ್ಲ, ಶಿವಾನಿನ ಕೇಳಿ. ಶಿವ ನೀನು ವಿಚಾರಿಸಾಯ್ತು, ಅವಳು ಬಾಯ್ ಬಿಡ್ತಾ ಇಲ್ಲ. ಅವಳನ್ನ ಬಿಟ್ರೆ ನಿನಗೆ ತ್ರಿಶೂಲ್ ಬಗ್ಗೆ ಗೊತ್ತಿರೋದು. ಹೇಳು, ಅವನ್ನೇನು ಮಾಡಿದೆ? ಎಲ್ಲಿದ್ದಾನ ಅವನು? ಡ್ಯಾಡ್, ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಡ್ಯಾಡ್? ಏಯ್, ಯಜಮಾನ್ರಿಗೆ ಸತ್ಯ ಗೊತ್ತು. ನೀವಿಬ್ರು ಜಗಳ ಆಡಿದ್ದು, ಹೊಡೆದಾಡ್ಕೊಂಡಿರೋದು ಎಲ್ಲಾ ವಿಷಯನು. ನೀವಿಬ್ರು ಜಗಳ ಆದಾಗಿಂದ ತ್ರಿಶೂಲ್ ಕಾಣಿಸ್ತಾ ಇಲ್ಲ. ಎಲ್ಲೋದ ಅವನು? ಏನಾಯ್ತು ಅವನ್ಗೆ? ಇದೊಳ್ಳೆ ಕತೆ ಆಯ್ತು. ನಾನು ಯಾಕೆ ಸುಳ್ಳು ಹೇಳಿ? ಯಾರೋ ಸುಳ್ಳು ಹೇಳಿದಾರೆ ನಿಮ್ಗೆ. ಬೆಳಗ್ಗೆಯಿಂದ ನೋಡೇ ಇಲ್ಲ ನಾನು ಅವನ್ನ. ಸುಳ್ಳು ಹೇಳ್ಬೇಡ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನು ಶಿವಾನಿ ತ್ರಿಶೂಲ್ ಎಸ್ಟೇಟ್ ಹತ್ರ ಇರೋ ಬೆಟ್ಟದಲ್ಲಿ ಮೀಟ್ ಆಗ್ಲಿಲ್ವಾ? ನಿನಗೂ ತ್ರಿಶೂಲ್ಗೂ ಜಗಳ ಆಗ್ಲಿಲ್ವಾ? ಇಲ್ಲ ಡ್ಯಾಡ್, ಯಾವ ಜಗಳನೂ ಆಗಿದೆ. ನೀನ್ ಹೇಳ್ತಾ ಇರೋದು ಸುಳ್ಳು ಅಂತ ಇಲ್ಲೇ ಪ್ರೂವ್ ಮಾಡ್ಲಾ?
ಶಿವಾನಿ ಬಾಯ್ಲೆ ಹೇಳಿಸ್ಲಾ? ಸರಿ ಆಯ್ತು, ಶಿವಾನಿ ಬಾಯಲ್ಲೇ ಹೇಳ್ಸಿ. ಅವಳು ಏನ್ ಸತ್ಯ ಹೇಳ್ತಾಳೋ ಕೇಳ. ಶಿವಾನಿ, ಶಿವಾನಿ, ತ್ರಿವಿಕ್ರಮ, ಪರಮೇಶ್ವರ ಅಂಕಲ್ ಹೊಟ್ಟೆಗೆ ಬಿದ್ದು ತ್ರಿವಿಕ್ರಮ ಕನ್ಸಿದಾರ. ಇವಾಗ ಇಲ್ಲೇನ್ ನಡೆಯುತ್ತೋ? ಸ್ವಲ್ಪ ಕೆಳಗಡೆ ಬಾ. ಬಂದೆ. ಶಿವಾನಿ, ಡ್ಯಾಡ್ ಹೇಳ್ತಾ ಇದಾರೆ ನಾನು ತ್ರಿಶೂಲ್ ಜಗಳ ಆಡೋದು ಅಂತ. ನಾನು ಅವ್ನಿಗೆ ಏನೋ ಮಾಡಿದ್ನಂತ. ನೀನೇ ಹೇಳು ಶಿವಾನಿ, ನಾನು ತ್ರಿಶೂಲ್ ಜಗಳ ಆಡೋದ್ವಾ? ನಾನು ಅವ್ನಿಗೆ ಏನಾದ್ರೂ ಮಾಡಿದ್ನಾ? ಅದು ಕಮಾನ್ ಶಿವಾನಿ, ಸತ್ಯ ಏನು ಅಂತ ನಮ್ಮೆಲ್ರಿಗೂ ಗೊತ್ತಾಗ್ಬೇಕು. ವೆಯ್ಟ್ ಮಾಡ್ತಾ ಇದೀವಿ. ನನಗೆ ಗೊತ್ತಿಲ್ಲ. ಮತ್ತೆ ತ್ರಿಶೂಲ್ ಎಲ್ಲಿ? ತ್ರಿಶೂಲ್ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಡ್ಯಾಡ್, ಇವಾಗಲಾದ್ರೂ ಗೊತ್ತಾಯ್ತಾ ಸತ್ಯ ಏನು ಅಂತ? ನಾನ್ ನಂಬಲ್ಲ. ಶಿವಾನಿ ಏನು ಹೇಳ್ದಿರೋ ಹಾಗೆ ನೀನು ಬ್ಲ್ಯಾಕ್ ಮೇಲ್ ಮಾಡಿದ್ರು ಮಾಡಿರ್ತೀಯ. ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಇದಕ್ ಮುಂಚೆ ನೀನೆಷ್ಟು ಘನಂದಾರಿ ಕೆಲಸಗಳನ್ನ ಮಾಡಿದ್ಯಾ ಅಂತ ನನಗೆ ಗೊತ್ತು. ಇನ್ನು ಮೇಲೆ ನನಗೆ ಎಳ್ಳಷ್ಟು ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ಬಿಟ್ಟಾಕಿ. ನಿಮ್ಮನ್ನ ನಂಬಿಸಿ ನಂಗೇನು ಆಗ್ಬೇಕಾಗಿಲ್ಲ. ನಿಂತ್ಕೋ. ನಾನು ಮಾತಾಡ್ತಾನೆ ಇದ್ದೀನಿ, ನನಗೆ ಎದುರುತ್ತರ ಕೊಟ್ಬಿಟ್ಟು ಹೋಗ್ತಾನೆ ಇದೀಯಾ? ಎಷ್ಟೋ ಕೊಬ್ಬು ನೀನು. ಬಿಡಿ ನನ್ನ. ನಾನು ಬಿಡಲ್ಲ. ತ್ರಿಶೂಲ್ ನೀನೇನ್ ಮಾಡಿದ್ಯಾ ಅಂತ ಹೇಳೋವರೆಗೂ ಬಿಡಲ್ಲ. ಡ್ಯಾಡ್, ನಾನು ತ್ರಿಶೂಲ್ಗೆ ಏನೂ ಮಾಡಿಲ್ಲ. ಬಿಡಿ ನನ್ನ, ಬಿಡಿ ನನ್ನ. ವಿಜಯ್, ಮಧುಮತೆ, ನನ್ಗ್ಯಾಕೆ ಬೇಗ ಬರಕ್ ಹೇಳ್ದೆ? ಏನಾಯ್ತು? ಏನಿಲ್ಲ, ಮಗುಗ್ ಸ್ನಾನ ಮಾಡಿಸ್ಬೇಕಿತ್ತು. ನಿಮ್ಗೆ ಅದಕ್ಕೆ ಬೇಗ ಬರಕ್ ಹೇಳ್ದೆ ಅಷ್ಟೇ. ನೆತ್ತಿಗೆ ನೀರ್ ಹಾಕಕ್ ಸಹಾಯ ಬೇಕಿತ್ತಾ? ಇಲ್ಲ ಇಲ್ಲ, ಪೂರ್ತಿ ಸ್ನಾನ ನೀವೇ ಮಾಡಿಸಿ. ಈ ಮಾತ್ ನೀನ್ ಹೇಳ್ತಾ ಇರೋದಾ? ಅಲ್ಲ, ಇಷ್ಟು ದಿವಸ ಮಗು ಯಾಕೆಗೂ ಕೊಡ್ತಾ ಇರ್ಲಿಲ್ಲ, ಇವಾಗ ಸ್ನಾನ ಮಾಡ್ಸೋ ಅಂತ ಇದ್ಯಾ? ಅದು ಅದು ಎಳೆ ಮಗು ಸ್ನಾನ ನೀನೇ ಮಾಡ್ಸು. ಚಿಗುರ್ ನೆತ್ತಿ ಬೇರೆ, ಯಾರ್ಯಾರ ಸ್ನಾನ ಮಾಡಿಸಿದ್ರೆ ಶೀತ ಆಗ್ಬಿಡುತ್ತಮ್ಮ. ನಿನ್ಗೆ ಅಭ್ಯಾಸ ಆಗಿದೆಯಲ್ಲ, ಮಾಡ್ಸು. ಇಲ್ಲ ಇಲ್ಲ, ನಾನ್ ಮಾಡ್ಸಲ್ಲ, ನೀವೇ ಮಾಡಿಸಿ. ಯಾಕೆ ಇಷ್ಟೊಂದು ಆಟ ಮಾಡ್ತಾ ಇದ್ಯಾ? ಹುಷಾರಾಗಿದ್ಯಾ ತಾನೇ ನೀನು? ಹ್ಞೂ, ಹುಷಾರಾಗಿದ್ದೀನಿ. ದಯವಿಟ್ಟು ಮಗುನ ಸ್ನಾನ ಮಾಡಿಸ್ಕೊಡ್ತೀರಾ? ಆಯ್ತು. ಯಾಕೆ ದೂರ ನಿಂತಿದ್ಯಾ? ಸ್ನಾನ ಮಾಡ್ಸನ್ ಬಾ. ಯಾಕೋ ದಿಗ್ವಿಜಯ, ಏನಾಯ್ತು? ಅವನ್ ಕೊರಡ್ಪಟ್ಟಿ ನೀನ್ಯಾಕೋ ಹಿಡ್ದಿದ್ಯಾ? ಅಮ್ಮ, ತ್ರಿಶೂಲ್ಗೆ ಇವನೇನೋ ಮಾಡಿದ್ದಾನೆ. ತ್ರಿಶೂಲ್ ಕಾಣೆ ಆಗೋದಕ್ಕೆ ಇವನೇ ಕಾರಣ. ಏನು? ಅಣ್ಣ ಕಾಣೆ ಆಗಿದಾನ? ಮತ್ ಅದಕ್ಕೆ ಹೇಳಿದ್ರು ಅಣ್ಣ ಹೊರಗೋಗಿದ್ದಾನೆ ಅಂತ. ಅದೆಲ್ಲ ಇವನು ಹೇಳಿಸ್ತಾ ಇರೋ ಸುಳ್ಳು. ಶಿವಾನಿನ ಬ್ಲ್ಯಾಕ್ ಮೇಲ್ ಮಾಡಿ ಹಾಗೆ ಹೇಳಿಸ್ತಾ ಇದ್ದಾನೆ. ಅವಾಜಿ, ಅಳಿಮಯ್ಯ ಯಾಕೆ ಹಾಗೆ ಮಾಡ್ತಾನೆ? ಇವನಂತೋನೆ. ಇವನ್ನ ಒಳ್ಳೆಯವನು ಅನ್ಕೊಂಡಿದ್ದೀರಾ? ಎಂತ ಮಾನ್ಗೆಟ್ಟವನು ಅಂತ ಗೊತ್ತಾ ನಿಮ್ಗೆ? ಡ್ಯಾಡ್, ಬೇಡ. ಮುಚ್ಚೋ ಬಾಯಿ. ಇಷ್ಟು ದಿವಸ ಪಾಪ ಒಳ್ಳೆಯವನು, ಆಗ ಬದಲಾಗ್ತಾನೆ, ಈಗ ಬದಲಾಗ್ತಾನೆ ಅಂತ ಅನ್ಕೊಂಡಿದ್ದೆ, ಭರವಸೆನೇ ಇಟ್ಕೊಂಡಿದ್ದೆ. ಆದ್ರೆ ನೀನು ಬದಲಾಗಲ್ಲ. ಮನುಷ್ಯನೇ ಅಲ್ಲ, ಮೃಗ. ದಿಗ್ವಿಜಯ, ಯಾಕೋ
ಯಾಕೋ ಹೀಗ್ ಮಾತಾಡ್ತಾ ಇದೀಯಾ? ಕಾರಣ ಇದೆ ಅಮ್ಮ. ಮೊಮ್ಮಗ ಅಂತ ಪ್ರೀತಿಯಿಂದ ಬೆಳೆಸಿ ಎಂತ ತಪ್ಪು ಮಾಡಿದ್ಯಾ ಗೊತ್ತಾ? ಇವನು ಶಿವಾನಿ ಮೇಲೆ ಕಣ್ಣು ಹಾಕಿದ. ನಮ್ಮ ಮನೆ ಘನತೆ ಗೌರವನ ಹರಾಜಾಕಕ್ಕೆ ಹೊರಟಿದ್ದು ನೀವು. ತಪ್ಪು ಮಾಡಿ ಏನೂ ಮಾಡ್ದಲ್ಲೇ ಇರೋ ತರ ನಿಂತಿರೋದು ನೋಡು. ನಿಮ್ ಪ್ರಕಾರ ನಾನು ಮಾಡಿರೋದು ತಪ್ಪು ಅಂತ ಅನ್ಸ್ತಾ ಇರ್ಬೋದು, ಆದ್ರೆ ನನ್ನ ಪ್ರಕಾರ ನಾನು ಮಾಡಿರೋದು ತಪ್ಪೇ ಅಲ್ಲ. ನನ್ನ ಹುಡುಗಿ ಮೇಲೆ ನಾನ್ ಕಣ್ಣು ಹಾಕಿದ್ದೆ, ಅದ್ರಲ್ಲಿ ತಪ್ಪೇನಿದೆ? ಅವಳು ತ್ರಿಶೂಲ್ ಹೆಂಡತಿ. ಅದಕ್ಕಿಂತ ಮುಂಚೆ ನನ್ನ ಗರ್ಲ್ ಫ್ರೆಂಡು. ನನ್ನ ಗರ್ಲ್ ಫ್ರೆಂಡ್ ಮೇಲೆ ನಾನು ಕಣ್ಣು ಹಾಕ್ತೀನಿ. ನಿಮ್ಗೇನು? ದಿಗ್ವಿಜಯ್, ದೊಡ್ಡೋರು ಅಂತ ಇಷ್ಟು ದಿನ ಮರ್ಯಾದೆ ಕೊಡ್ತಾ ಇದ್ದೆ, ಇವತ್ತು ನನ್ನ ಮೇಲೆ ಕೈ ಮಾಡಿದ್ರಿ ಅಲ್ವಾ? ಏನೋ ಮಾಡ್ತಾ ಮೇಲೆ ಕೈ ಬಿಡ್ತಾ ಬಿಡೋ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಎಲ್ಲರೂ ಮುಂದೆ ಅವಮಾನ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನಿನ್ ತಂದೆ ಕಣವರು, ಸಾಕಿ ತಂದೆ. ಬಿಡೋ ಅವ್ರನ್ನ, ಸಾಕಿ ತಂದೆ. ಇವತ್ತೇನಾಗುತ್ತೋ ಹಾಗೆ ಬಿಡ್ಲಿ, ನೀವ ನಾನ ನೋಡೇ ಬಿಡೋಣ. ತ್ರಿವಿಕ್ರಮ್, ಯಾಕೋ ಹೀಗ್ ಮಾತಾಡ್ತಾ ಇದೀಯಾ? ತ್ರಿವಿಕ್ರಮ್ ಅಂಕಲ್ನ ಬಿಡು. ಯಾಕೆ ಹೀಗ್ ಮಾಡ್ತಾ ಇದೀಯಾ? ಬಿಡು ಅವನ್ನ. ಅಣ್ಣ, ಡ್ಯಾಡ್ನ ಬಿಡು. ಹೇಳಿಮಯ್ಯ, ನಿಂದ ಯಾಕೋ ಜಾಸ್ತಿ ಆಯ್ತು ಕಣ. ಬಾವಾಜಿನ್ ಬಿಟ್ಬಿಡಲೇ. ತ್ರಿವಿಕ್ರಮ್, ಬಿಡು ಅವ್ರನ್ನ. ಇದೇ ಕಾರಣಕ್ಕೆ ತ್ರಿವಿಕ್ರಮ್ ಇಲ್ಲಿಗೆ ಬರಬಾರ್ದು ಅಂತ ನಾನು ಒದ್ದಾಡಿದ್ದ. ಇವಾಗ ಇವರಿಬ್ರನ್ನ ಹೇಗ್ ನಿಯಂತ್ರಿಸೋದು? ತ್ರಿವಿಕ್ರಮ್ ಅಲ್ಲಿ ಶಕ್ತಿ ಬೇರೆ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ. ತ್ರಿವಿಕ್ರಮ್, ಬಿಡೋ ನನ್ ಮಗನ್ನ. ಮೊದ್ಲು ಕತ್ತಿನ ಪಟ್ಟಿನ ಹಿಡಿದವ್ರು ಇವ್ರಿಗೆ ಬಿಡಕ್ ಹೇಳಿ. ದಿಗ್ವಿಜಯ, ನೀನೇ ಬಿಟ್ಬಿಡಪ್ಪ. ಯಜಮಾನ್ರೆ, ಅವ್ನ್ ಹಿಡ್ಕೊಂಡು ನಿಮ್ ಕೈ ಯಾಕೆ ಹೊಲ್ಸ್ ಮಾಡ್ಕೋತೀರಾ? ಬಿಡಿ ಯಜಮಾನ್ರೆ. ಗುಳ್ಳೆಲ್ಲರಿಗೆ ಇಷ್ಟು ದಿಮಾಕ್ ಇರ್ಬೇಕಾದ್ರೆ ನಾನು ಸಿಂಹ. ನನಗೆ ಎಷ್ಟು ಇರಬೇಡ. ಏನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಸುಮ್ಮನೆ ಕೋಪ ಬರ್ಸ್ಬೇಡಿ, ಕೈ ತೆಗಿರಿ. ಅಂಕಲ್, ದಯವಿಟ್ಟು ನೀವಾದ್ರೂ ಮಾತು ಹೇಳಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ ಅಂಕಲ್. ನಿಲ್ಲಲ್ಲ. ಅಪ್ಪ ಅನ್ನೋ ಮರ್ಯಾದೆನೇ ಇಲ್ಲದೆ ನನ್ನ ಮೇಲೆ ಕೈ ಮಾಡಿದನಲ್ಲ. ಇವತ್ತು ನಾನಾ ನಿರ್ಧಾರ ಆಗೇ ಬಿಡ್ಲಿ. ಇಷ್ಟು ದಿವಸ ನೀನು ಹೇಳಿದ್ದಕ್ಕೆ, ನೀನು ಮಾಡಿದ್ದ ಅವಮಾನಕ್ಕೆ ನಾನು ಒಂದು ಮಾತು ಆಡದೆ ಸುಮ್ಮನಿದ್ದೆ. ಸುಮ್ಮನಿದ್ದ ಮಾತ್ರಕ್ಕೆ ನನ್ನ ಕೈಲಾಗಲ್ಲ ಅಂತಲ್ಲ, ಮಗನ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನಿದ್ದೆ. ಬೇಡ ದಿಗ್ವಿಜಯ, ಅಕಸ್ಮಾತ್ ಉಸಿರು ನಿಂತ್ರೆ ಕಷ್ಟ. ಏನೋ ಹುಡುಗ ಬುದ್ಧಿ, ತಪ್ಪು ಮಾಡಿದ್ದಾನೆ, ಬಿಟ್ಬಿಡ ಅವನ್ನ. ಇವನಲ್ಲಿ ಇಂಥ ಕೆಟ್ಟ ಬುದ್ಧಿ ಸೇರ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. 23 ವರ್ಷ ನನ್ನ ಸಾಕಿ ಬೆಳೆಸಿದ್ದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನನ್ನು ಸಾಕಿ ಅಂತ ನಿಮ್ಮನ್ನ ಕೇಳ್ಕೊಂಡಿಲ್ವಲ್ಲ. ನೋಡಿ ನೋಡಿ, ಯಾಕೆ ತ್ರಿವಿಕ್ರಮ್ ಹೀಗ್ ಮಾಡ್ತಿದ್ಯಾ? ಹಾ, ಎಲ್ಲ ಒಬ್ಬೊಬ್ಬರ ಪ್ರಶ್ನೆ ಕೇಳಿ. ಹೇಗೆ ನಾನು ಸರಿ ಇಲ್ಲ ಅಂತ ತಾನೇ ನೀವೆಲ್ಲ ಪ್ರಶ್ನೆ ಕೇಳ್ತಾ ಇರೋದು? ಹೌದು,
ನಾನ್ ಸರಿ ಇಲ್ಲ, ನೀವೆಲ್ಲ ಸರ್ವಗುಣ ಸಂಪನ್ನರ? ಮಾತಾಡಿ. ನೀವ್ ಯಾರು ತಪ್ಪೇ ಮಾಡಿಲ್ವಾ? ನೀವು ಮಾಡಿದ್ದೆಲ್ಲ ಸರಿನಾ? ನಾನ್ ಪ್ರೀತಿಸಿದ ಹುಡುಗಿಗೆ ತ್ರಿಶೂಲ್ ಬಂದ್ ತಾಳಿ ಕಟ್ಟ. ಅವಾಗ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ನಿಂತ್ಕೊಂಡು ನೋಡ್ತಾ ಇದ್ರಿ ಅಲ್ವಾ? ಅವತ್ತು ನೀವೆಲ್ರೂ ಸೇರಿ ಅವ್ರಿಬ್ಬರಿಗೆ ಒಳ್ಳೇದಾಗ್ಬೇಕು ಅಂತ ಮನ್ಸಾರೆ ಹಾರಿಸಿದ್ರಿ. ಯಾರಾದ್ರೂ ಒಬ್ರು ನನ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರ? ಹಾ, ಹಸೆ ಮನೆವರೆಗೂ ಬಂತು, ನನ್ ಮದ್ವೆ ಮುರಿದೋಯ್ತಲ್ಲ, ಅವಾಗ ನನ್ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರ? ಅವನ್ ತಪ್ಪು ಮಾಡಿದಾಗ ಒಂದ್ ನ್ಯಾಯ, ನಾನ್ ತಪ್ಪು ಮಾಡಿದಾಗ ಇನ್ನೊಂದ್ ನ್ಯಾಯ.